Hello children, today we shall start a new lesson called as alternating current. Alternating current. So, I hope you all know that ನಮ್ಮ ಮನೆಗಳಲ್ಲಿ ನಾವು ಯೂಸ್ ಮಾಡೋ ಅಪ್ಲಯನ್ಸಸ್ ಅಲ್ಲಿ ಲೈಕ್ ಮಿಕ್ಸರ್, ಗ್ರೈಂಡರ್, ವಾಷಿಂಗ್ ಮಿಷಿನ್, ದೇ ಆಲ್ ಹ್ಯಾವ್ ಡಿ ಸಿ ಮೋಟಾರ್ಸ್. ಈ ಡಿ ಸಿ ಮೋಟಾರ್ಸ್ಗಳು ವರ್ಕ್ ಆಗೋದಕ್ಕೆ ಬೇಕಾಗೋದು ಡಿ ಸಿ ಪವರ್ ಸಪ್ಲೈ ಅಥವಾ ಡಿ ಸಿ ಕರೆಂಟ್ ಬೇಕಾಗುತ್ತೆ, ಡೈರೆಕ್ಟ್ ಕರೆಂಟ್ ಬೇಕಾಗುತ್ತೆ. ಅದೆಲ್ಲ ಆ ಥರ ಅಪ್ಲಿಕೇಶನ್ಸ್ ಎಲ್ಲ ಇರಬೇಕಾದ್ರೆ ಸೊ ವಾಟ್ ಇಸ್ ದ ಪರ್ಪಸ್ ಆಫ್ ಯೂಸಿಂಗ್ ದಿಸ್ ಆಲ್ಟರ್ನೇಟಿಂಗ್ ಕರೆಂಟ್ ಆರ್ ಎ ಸಿ ಆಲ್ಟರ್ನೇಟಿಂಗ್ ಕರೆಂಟ್ ನಾವು ಎ ಸಿ ಅಂತ ಕರಿತೀವಿ, ಡೈರೆಕ್ಟ್ ಕರೆಂಟ್ ಡಿ ಸಿ ಅಂತ ಕರಿತೀವಿ. ಸೊ ಆ ಥರ ಎಲ್ಲ ಇರಬೇಕಾದ್ರೆ ನಾವು ವಾಟ್ ಇಸ್ ದ ಪರ್ಪಸ್ ಆಫ್ ಯೂಸಿಂಗ್ ದಿಸ್ ಆಲ್ಟರ್ನೇಟಿಂಗ್ ಕರೆಂಟ್? ಸೊ ಬ್ಯಾಕ್ ದೆನ್ ಒಂದಷ್ಟು ಕೆಲವು ವರ್ಷಗಳ ಹಿಂದಗಡೆ, ಸುಮಾರು 100 ವರ್ಷಗಳ ಹಿಂದಗಡೆ ಹೇಳಬೇಕು ಅಂದರೆ ಪ್ರಿಸೈಸ್ ಆಗಿ, ಸೊ ಪೀಪಲ್ ದೇ ವರ್ ಯೂಸಿಂಗ್ ಡಿ ಸಿ ಟು ಪವರ್ ಸಪ್ಲೈ. ಸೊ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಪವರ್ ಸಪ್ಲೈ ಮಾಡೋದಕ್ಕೆ, ಕರೆಂಟ್ ಎಲೆಕ್ಟ್ರಿಸಿಟಿನ ಕಳಿಸೋಕ್ಕೆ ದೇ ವರ್ ಯೂಸಿಂಗ್ ಡಿ ಸಿ. ಸೊ ದಿಸ್ ಡಿ ಸಿ ಆರ್ ಡೈರೆಕ್ಟ್ ಕರೆಂಟ್ ಇಟ್ ವಾಸ್ ವೆರಿ ಎಕ್ಸ್ಪೆನ್ಸಿವ್. ಒಂದು ಜಾಗದಿಂದ ಇನ್ನೊಂದು ಜಾಗ ಕಳಿಸೋಕ್ಕೆ ಇಟ್ ವಾಸ್ ವೆರಿ ಎಕ್ಸ್ಪೆನ್ಸಿವ್. ಮತ್ತು ಸಣ್ಣ ಸಣ್ಣ ಪ್ಲೇಸಸ್ಗಳಿಗೆ, ವೆರಿ ಸ್ಮಾಲ್ ಡಿಸ್ಟೆನ್ಸ್ಗಳಿಗೆ ಪವರ್ ಸ್ಟೇಷನ್ಸ್ಗಳು ಬೇಕಾಗಿರುತ್ತೆ. ಸೊ ಒಂದು ಸಿಟಿಗೆ ಒಂದು ಪವರ್ ಸ್ಟೇಷನ್ ಇರಲಿಲ್ಲ ಮೇನ್ ಆಗಿ. ಆಗ ಒಂದು ಸಣ್ಣ ಸಣ್ಣ ಏರಿಯಾಗಳಿಗೂ ಏರಿಯಾ ಸಬ್ಸ್ಟೇಷನ್ಸ್ಗಳು ಇರ್ತಾ ಇತ್ತು, ತುಂಬ ಹತ್ತಿರದಲ್ಲಿ ಇರ್ತಾ ಇತ್ತು. ಸೊ ಇಟ್ ವಾಸ್ ವೆರಿ ಎಕ್ಸ್ಪೆನ್ಸಿವ್. ಪವರ್ನ ಒಂದು ಜಾಗದಿಂದ ಒಂದು ಜಾಗ ಕಳ್ಸೋಕ್ಕೆ ಎಕ್ಸ್ಪೆನ್ಸಿವ್ ಆಗ್ತಾ ಇತ್ತು, ಯಾಕೆ ಪವರ್ ಸ್ಟೇಷನ್ಸ್ಗಳನ್ನ ಬಿಲ್ಡ್ ಮಾಡೋದಷ್ಟು ಸುಲಭ ಆಗಿರಲಿಲ್ಲ ಆ ಕಾಲದಲ್ಲಿ. ಆ್ಯಂಡ್ ದೆನ್ ಇದರ ಜೊತೆಗೆ ಪವರ್ ಲಾಸ್ ಜಾಸ್ತಿ ಆಗ್ತಾ ಇತ್ತು. ಡಿ ಸಿಯಲ್ಲಿ, ಡೈರೆಕ್ಟ್ ಕರೆಂಟ್ನಲ್ಲಿ ಪವರ್ ಲಾಸ್ ಜಾಸ್ತಿ ಆಗ್ತಾ ಇತ್ತು. ಸೊ ಇವೆಲ್ಲ ನೋಡಿಕೊಂಡು ಒಬ್ಬರು ನಿಕೋಲಾ ಟೆಸ್ಲಾ ಅಂತ ಒಬ್ಬರು ಸೈಂಟಿಸ್ಟು, ಫಿಸಿಸಿಸ್ಟು, ಅವರು ಈ ಆಲ್ಟರ್ನೇಟಿಂಗ್ ಕರೆಂಟ್ನ ಇನ್ವೆಂಟ್ ಮಾಡ್ತಾರೆ. ಸೊ ದಿಸ್ ಆಲ್ಟರ್ನೇಟಿಂಗ್ ಕರೆಂಟ್ ವಾಸ್ ದೆನ್ ಇನ್ವೆಂಟೆಡ್, ವಿಚ್ ವಾಸ್ ವೆರಿ ಲೆಸ್ ಎಕ್ಸ್ಪೆನ್ಸಿವ್ ವೆನ್ ಇಟ್ ಇಸ್ ಕಂಪೇರ್ಡ್ ಟು ಡಿ ಸಿ, ಆ್ಯಂಡ್ ಇಟ್ ವಾಸ್ ವೆರಿ ಎಫಿಷಿಯಂಟ್. ಇಟ್ ವಾಸ್ ಆಲ್ಸೋ ವೆರಿ ಎಫಿಷಿಯಂಟ್ ಆ್ಯಂಡ್ ಪವರ್ ಲಾಸ್ ಇದರಲ್ಲಿ ಕಮ್ಮಿ ಇತ್ತು ವೆನ್ ಇಟ್ ಇಸ್ ಕಂಪೇರ್ಡ್ ವಿತ್ ಡಿ ಸಿ. ಸೊ ಅದಕ್ಕೋಸ್ಕರ ಈ ಎ ಸಿದು ಇನ್ವೆನ್ಷನ್ನು ಆಯಿತು, ಆಲ್ಟರ್ನೇಟಿಂಗ್ ಕರೆಂಟ್ ಇನ್ವೆನ್ಷನ್ ಆಗುತ್ತೆ. ಸೊ ದೆನ್ ಈ ಆಲ್ಟರ್ನೇಟಿಂಗ್ ಕರೆಂಟ್ನ ನಾವು ಎಲ್ಲಿ ಯೂಸ್ ಮಾಡ್ತೀವಿ ಅಂತ ಕೇಳಿದ್ರೆ, ಸೊ ಈ ಆಲ್ಟರ್ನೇಟಿಂಗ್ ಕರೆಂಟ್ನ ನಾವು ರೇಡಿಯೋದಲ್ಲಿ ಯೂಸ್ ಮಾಡ್ತೀವಿ, ದೆನ್ ಟಿವಿಯಲ್ಲಿ ಯೂಸ್ ಮಾಡ್ತೀವಿ, ಟೆಲಿವಿಷನ್ ಸೆಟ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ದೆನ್ ಪವರ್ ಸಪ್ಲೈ ಟು ದಿ ಹೌಸಸ್. ಪವರ್ ಸಪ್ಲೈ ಟು ದಿ ಹೌಸಸ್, ನಿಮ್ಮ ಮನೆಗೆ ಪವರ್ ಬರುತ್ತಲ್ಲ, ಪವರ್ ಸ್ಟೇಷನ್ ಇಂದ ನಿಮ್ಮ ಮನೆಗೆ ಬರುತ್ತಲ್ಲ, ಮೇನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಮೇನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ದೆನ್ ಕಾರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ದೆನ್ ಮೆನಿ ಮೋರ್ ಅಪ್ಲಿಕೇಶನ್ಸ್ ಆಫ್ ಎ ಸಿ. ಸೊ ಇದು ಬೇಸಿಕ್ ಅಪ್ಲಿಕೇಶನ್ಸ್. ನಮ್ಮ ಈ ಚಾಪ್ಟರ್ ಮುಂದೆ ಓದೋಣ ಏನೇನು ಅಪ್ಲಿಕೇಶನ್ಸ್ ಇದೆ ಅಂತ. ಸೊ ದೀಸ್ ಆರ್ ದ ಥಿಂಗ್ಸ್ ವಿ ಮೇಕ್ ಯೂಸ್ ಇನ್ ಎ ಸಿ. ಸೊ ಇದಕ್ಕೋಸ್ಕರ ಪವರ್ ಸಪ್ಲೈ, ಏನೋ ಪವರ್ ಸೇವ್ ಮಾಡೋಕ್ಕೋಸ್ಕರ, ದೆನ್ ಪವರ್ ಲಾಸ್ ತಡೆಯೋಕ್ಕೋಸ್ಕರ, ದೆನ್ ಎಕ್ಸ್ಪೆನ್ಸಿವ್ ಆಗಿರೋದಕ್ಕೋಸ್ಕರ, ಡಿ ಸಿ ತುಂಬ ಎಕ್ಸ್ಪೆನ್ಸಿವ್ ಆಗಿರೋದಕ್ಕೆ ಆಲ್ಟರ್ನೇಟಿವ್ ಕರೆಂಟ್ನ ಇನ್ವೆಂಟ್ ಮಾಡ್ತಾರೆ. ಸೊ ಆಲ್ಟರ್ನೇಟಿಂಗ್ ಕರೆಂಟ್ ಅಂದರೆ ಏನು? ವಾಟ್ ಯು ಮೀನ್ ಬೈ ಆಲ್ಟರ್ನೇಟಿಂಗ್ ಕರೆಂಟ್? ಆಲ್ಟರ್ನೇಟಿಂಗ್ ಕರೆಂಟ್ ಇಸ್ ಅ ಕರೆಂಟ್ that varies like a sine function with time. Varies like a sine function. ಸೊ ನೀವೆಲ್ಲ ಮ್ಯಾಥಮೆಟಿಕ್ಸ್ ಅಲ್ಲಿ ಓದಿರ್ತೀರ, ಸೈನ್ ಫಂಕ್ಷನ್ಗೆ ಗ್ರಾಫ್ ಬರೀರಿ ಅಂದರೆ ಈ ಥರ ಬರೆದಿರೋದನ್ನ ನಿಮಗೆ ಹೇಳ್ಕೊಟ್ಟಿರ್ತಾರೆ ಮ್ಯಾಥಮೆಟಿಕ್ಸ್ ಅಲ್ಲಿ, ಓದಿರ್ಬೇಕು ನೀವು, ಫಸ್ಟ್ ಪಿ ಯು ಅಲ್ಲೇ ಕಲ್ತಿರ್ತೀರಾ. ಸೊ ಕರೆಂಟ್ ದಟ್ ವೇರೀಸ್ ಲೈಕ್ ಅ ಸೈನ್ ಫಂಕ್ಷನ್. ಇಲ್ಲಿ ನೋಡಿ, ಸೈನ್ ಫಂಕ್ಷನ್ ಇದು ಗ್ರಾಫ್ ಹೀಗೆ ಬರುತ್ತೆ. ಸೊ ಇದೇ ಥರನೇ ಇರುತ್ತೆ. ಸೊ ದಿಸ್ ಪ್ಲಾಟ್ ಗಿವ್ಸ್ ದ ವೇರಿಯೇಷನ್ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್ ವಿತ್ ಟೈಮ್. ವೇರಿಯೇಷನ್ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್ ವಿತ್ ಟೈಮ್. ಸೊ ಇಲ್ಲಿ ನೋಡಿ, ಕರೆಂಟ್ ಇಲ್ಲಿದೆ, ಈ ಆಕ್ಸಿಸ್ ಅಲ್ಲಿ ಇದೆ, ವೈ ಆಕ್ಸಿಸ್ ಅಲ್ಲಿ, ಎಕ್ಸ್ ಆಕ್ಸಿಸ್ ಅಲ್ಲಿ ಟೈಮ್ ಇದೆ. ಸೊ ಇದು ಪೀಕ್ ಕರೆಂಟ್, ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಕರೆಂಟ್ IM, ಅದನ್ನ ಪೀಕ್ ಕರೆಂಟ್ ಅಂತ ಕರಿತೀವಿ, ಅಥವಾ ಆಂಪ್ಲಿಟ್ಯೂಡ್ ಆಫ್ ಕರೆಂಟ್ ಅಂತ ಕರಿತೀವಿ. ಒಮೆಗಾ ಇಸ್ ಆಂಗುಲರ್ ಫ್ರೀಕ್ವೆನ್ಸಿ, ಟೈಮ್. ಸೊ ದಿಸ್ ಪ್ಲಾಟ್ ಗಿವ್ಸ್ ದ ವೇರಿಯೇಷನ್ ಆಫ್ ಆಲ್ಟರ್ನೇಟಿಂಗ್ ಕರೆಂಟ್ ವಿತ್ ಟೈಮ್. ಸೊ ಇಲ್ಲಿ ಎಲೆಕ್ಟ್ರಾನ್ಸ್ ಹೇಗೆ ಮೂವ್ ಆಗುತ್ತೆ ಅಂತ ಅಂದರೆ, ಸೈನ್ ಫಂಕ್ಷನ್ ಹೇಗಿದೆಯೋ ಅದೇ ಥರ ಸೈನ್ ವೇವ್ ಗೊತ್ತಿದ್ರೆ ಎಲೆಕ್ಟ್ರಾನ್ಸ್ ಹೇಗೆ ಮೂವ್ ಆಗುತ್ತೆ ಅಂತ ನಾವು ಈ ಆಲ್ಟರ್ನೇಟಿಂಗ್ ಕರೆಂಟ್ ಅಲ್ಲಿ ಹೇಳ್ಬೋದು. ಸೊ ಆಲ್ಟರ್ನೇಟಿಂಗ್ ಕರೆಂಟ್ ಅಲ್ಲಿ ಎಲೆಕ್ಟ್ರಾನ್ಸ್ ಹೇಗೆ ಮೂವ್ ಆಗುತ್ತೆ ಅನ್ನೋದಕ್ಕಿಂತ ಮುಂಚೆ ವಿ ಶಾಲ್ ನೋ ಸಮಥಿಂಗ್ ಅಬೌಟ್ ಡಿ ಸಿ ಆಲ್ಸೋ. ಸೊ ಡಿ ಸಿ, ಒಂದು ಬಲ್ಬ್ ತಗೊಳ್ಳೋಣ, ಒಂದು ಬಲ್ಬ್ನ ತಗೊಂಡು ಈ ಬಲ್ಬ್ಗೆ ಒಂದು ಸೆಲ್ ಕನೆಕ್ಟ್ ಮಾಡೋಣ. ಲೆಟ್ ಅಸ್ ಕನೆಕ್ಟ್ ಅ ಸೆಲ್ to this bulb. So I hope you all know that the electron
electrons will go from the negative terminal. So ಈ ಪಾತ್ ಅಲ್ಲಿ ಮೂವ್ ಆಗುತ್ತೆ, ಹೀಗೆ ಬಂದು ಈ ತರ ಹೋಗುತ್ತೆ. ಈ ಪಾತ್ ಅಲ್ಲಿ ಹೋಗ್ತಾ ಇರುತ್ತೆ ಎಲೆಕ್ಟ್ರಾನ್ಸ್. ಗೊತ್ತಿರಬೇಕು ನಿಮಗೆ, ನೆಗೆಟಿವ್ ಟರ್ಮಿನಲ್ ಇಂದ ಎಲೆಕ್ಟ್ರಾನ್ಸ್ ಹಿಂಗೆ ಹೋಗುತ್ತೆ. ಅದೇ ನೀವೇನಾದ್ರೂ AC ನ ತಗೊಂಡ್ರೆ, ಇದೇ ಬಲ್ಬ್ಗೆ AC ನ ಕನೆಕ್ಟ್ ಮಾಡಿದ್ರೆ ACದು ಸಿಂಬಲ್ ಈ ತರ ಬರುತ್ತೆ, ಸೆಲ್ ಸಿಂಬಲ್ ಹೀಗೆ ಇರುತ್ತೆ. ಓಕೆ, ಸೊ ಇದೆಲ್ಲ ಕರೆಂಟ್ ಸೈಡಲ್ಲಿ ನಿಮಗೆ ಹೇಳ್ಕೊಡ್ತಾರೆ, ಕಲಿತೀರಾ ನೀವು ಅದರಲ್ಲಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಾನ್ಸ್ ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ಸೊ ಲೈಕ್ DC, in our AC the electrons will not move in one particular direction. ಸೊ ಇಲ್ಲಿ ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಒಂದ್ಸಲ ಮುಂದೆ ಹೋದ್ರೆ, ಒಂದ್ ಸ್ವಲ್ಪ ದೂರ ಮುಂದಕ್ಕೆ ಹೋದ್ಮೇಲೆ ಮತ್ತೆ ಪುನಃ ಹಿಂದಕ್ಕೆ ಬರುತ್ತೆ. ಸೊ ಎಲೆಕ್ಟ್ರಾನ್ಸ್ ವಿಲ್ ಮೂವ್ ಟು ಅಂಡ್ ಫ್ರೋ ಆರ್ ಬ್ಯಾಕ್ ಅಂಡ್ ಫೋರ್ತ್, ಅಥವಾ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಮೂವ್ ಆಗುತ್ತೆ. ಒಂದ್ಸಲ ಮುಂದಕ್ಕೆ ಹೋಗಿ ಪುನಃ ಹಿಂದಕ್ಕೆ ಬರುತ್ತೆ. ದಿಸ್ ಇಸ್ ವಾಟ್ ಇಟ್ ಡಸ್. ಸೊ ಇದರಲ್ಲಿ ಆಲ್ಟರ್ನೇಟಿವ್ ಕರೆಂಟ್ ಅಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ನೀವು ನೆನಪಿಟ್ಕೋಬೇಕು, ದಟ್ ಇಸ್ ಫ್ರೀಕ್ವೆನ್ಸಿ ಆಫ್ AC. ಸೊ ಫ್ರೀಕ್ವೆನ್ಸಿ ಆಫ್ AC ಅಂದ್ರೆ ಹೌ ಫ್ರೀಕ್ವೆಂಟ್ಲಿ ದಿಸ್ ಎಲೆಕ್ಟ್ರಾನ್ ಈಸ್ ಚೇಂಜಿಂಗ್ ಇಟ್ಸ್ ಡೈರೆಕ್ಷನ್, ಆರ್ ಹೌ ಕ್ವಿಕ್ಲಿ ದಿಸ್ ಎಲೆಕ್ಟ್ರಾನ್ ಈಸ್ ಮೂವಿಂಗ್. ಸೊ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಹೌ ಫ್ರೀಕ್ವೆಂಟ್ಲಿ ದಿಸ್ ಎಲೆಕ್ಟ್ರಾನ್ ಈಸ್ ಚೇಂಜಿಂಗ್ ಇಟ್ಸ್ ಡೈರೆಕ್ಷನ್. ಈ ಎಲೆಕ್ಟ್ರಾನ್ ಈ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ, ಒಂದು ಸ್ವಲ್ಪ ದೂರ ಹೋದ್ಮೇಲೆ ಪುನಃ ತನ್ನ ಡೈರೆಕ್ಷನ್ ಚೇಂಜ್ ಮಾಡಿಕೊಂಡು ವಾಪಸ್ ಹಿಂದಕ್ಕೆ ಬರ್ತಾ ಇದೆ. ಟು ಅಂಡ್ ಫ್ರೋ, ಬ್ಯಾಕ್ ಅಂಡ್ ಫೋರ್ ಮೂವ್ ಆಗ್ತಾ ಇದೆ, ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಮೂವ್ ಆಗ್ತಾ ಇದೆ. ಸೊ ಹೌ ಫಾಸ್ಟ್ ದ ಎಲೆಕ್ಟ್ರಾನ್ ಇಸ್ ಮೂವಿಂಗ್, ಆರ್ ಹೌ ಫ್ರೀಕ್ವೆಂಟ್ಲಿ ದ ಎಲೆಕ್ಟ್ರಾನ್ ಇಸ್ ಚೇಂಜಿಂಗ್ ಇಟ್ಸ್ ಡೈರೆಕ್ಷನ್. ಸೊ ಈಗ ನಾನು ಫ್ರೀಕ್ವೆನ್ಸಿನ, ಈಗ ನಾನೇನಾದರೂ ಫ್ರೀಕ್ವೆನ್ಸಿ ಆಫ್ AC ಒಂದು 20 ಹರ್ಟ್ಸ್ ಇದೆ ಅಂತ ಹೇಳ್ತೀನಿ ಅಂತ ಅನ್ಕೊಳ್ಳಿ. ಜಸ್ಟ್ ಇಮ್ಯಾಜಿನ್, ಆಯ್ತಾ? ಫ್ರೀಕ್ವೆನ್ಸಿ ಆಫ್ AC ಒಂದು 20 ಹರ್ಟ್ಸ್ ಇದೆ ಅಂತ ಹೇಳ್ತೀನಿ ಅಂತ ಅನ್ಕೊಳ್ಳಿ. 20 ಹರ್ಟ್ಸ್ ಇದೆ ಅಂತಂದ್ರೆ ಏನರ್ಥ ಅಂತಂದ್ರೆ ಒಂದು ಸಿಂಗಲ್ ಎಲೆಕ್ಟ್ರಾನ್ 20 ಟೈಮ್ಸ್ ಬ್ಯಾಕ್ ಅಂಡ್ ಫೋರ್ತ್, ಟು ಅಂಡ್ ಫ್ರೋ ಮೂವ್ ಆಗ್ತಾ ಇದೆ ಒಂದು ಸೆಕೆಂಡ್ ಅಲ್ಲಿ ಅಂತ ಅರ್ಥ. ಸೊ ಅನ್ ಎಲೆಕ್ಟ್ರಾನ್ ಈಸ್ ಮೂವಿಂಗ್ 20 ಟೈಮ್ಸ್ ಬ್ಯಾಕ್ ಅಂಡ್ ಫೋರ್ತ್, 20 ಟೈಮ್ಸ್ ಮುಂದಕ್ಕೆ ಹಿಂದಕ್ಕೆ ಹೋಗ್ತಾ ಇರುತ್ತೆ, 20 ಟೈಮ್ಸ್ ಇನ್ 1 ಸೆಕೆಂಡ್. ಒಂದೇ ಸೆಕೆಂಡ್ ಅಲ್ಲಿ ಅಷ್ಟು ಟೈಮ್ಸ್ ಏನಾದರೂ ಮೂವ್ ಆದರೆ ಅದನ್ನ ನಾವು 20 ಹರ್ಟ್ಸ್ ಅಂತ ಕರಿತೀವಿ. ಸೊ ಫ್ರೀಕ್ವೆನ್ಸಿ ಏನೋ 20 ಹರ್ಟ್ಸ್ ಇದೆ ಅಂತಂದ್ರೆ ಏನರ್ಥ? ಸೊ ಎಲೆಕ್ಟ್ರಾನು ಬ್ಯಾಕ್ ಅಂಡ್ ಫೋರ್ತ್, ಟು ಅಂಡ್ ಫೋರ್ 20 ಟೈಮ್ಸ್ ಮೂವ್ ಆಗ್ತದೆ ಅಂತ ಅರ್ಥ. ಈ ಫ್ರೀಕ್ವೆನ್ಸಿ ಆಫ್ AC, ಇದನ್ನ ನೆನ್ಪಿಟ್ಕೋಬೇಕು ನೀವು ಯಾವಾಗಲೂ. ಅರ್ಥ ಆಗ್ತದಲ್ಲ? ಸೊ ದಿಸ್ ಇಸ್ ಫ್ರೀಕ್ವೆನ್ಸಿ ಆಫ್ AC. For DC current, there is a corresponding DC voltage. Likewise, even for AC or alternating current, there is a corresponding DC voltage, AC voltage also. So, DC current, direct current ಗೆ ತನ್ನದೇ ಆದ ಕರೆಸ್ಪಾಂಡಿಂಗ್ ಆಗಿ ಡೈರೆಕ್ಟ್ ಕರೆಂಟ್ ವೋಲ್ಟೇಜ್ ಇರುತ್ತೆ, ಆಯ್ತಾ? ಅದೇ ರೀತಿಯಲ್ಲಿ ಆಲ್ಟರ್ನೇಟಿಂಗ್ ಕರೆಂಟ್ಗೆ ತನ್ನದೇ ಆದ ಕರೆಸ್ಪಾಂಡಿಂಗ್ ಆಗಿ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಆಗಿ ಆಲ್ಟರ್ನೇಟಿಂಗ್ ಕರೆಂಟ್ ಒಂದು ವೋಲ್ಟೇಜ್ ಸಹ ಇದ್ದೇ ಇರುತ್ತೆ. ಲೈಕ್ DC ಹೇಗಿರುತ್ತೋ ಅದೇ ತರ AC ಅದೇ ತರನೇ ಇರುತ್ತೆ. ಸೊ ಇಫ್ ಐ ಟೆಲ್ ಯು ದಟ್ ಇಲ್ಲಿ 2 ಆಂಪಿಯರ್ ಆಫ್ ಕರೆಂಟ್ ಮೂವ್ ಆಗ್ತದೆ ಅಂತ ಹೇಳ್ತೀನಿ ಅಂತ ಅನ್ಕೊಳ್ಳಿ. ಈಗ ಒಂದು ಎಕ್ಸಾಂಪಲ್ ತಗೊಂಡ್ರೆ, ಡೈರೆಕ್ಟ್ ಕರೆಂಟ್ ಸಪ್ಲೈ ಇರುವಂತ ಒಂದು ಸರ್ಕ್ಯೂಟ್ ಅಲ್ಲಿ, ಒಂದು ಸೆಲ್ ಅಲ್ಲಿ 2 ಆಂಪಿಯರ್ ಆಫ್ ಕರೆಂಟ್ ಮೂವ್ ಆಗ್ತಾ ಇದೆ ಅಂತ ಅನ್ಕೊಂಡ್ರೆ, ಸೊ ಒಂದು ಮಲ್ಟಿಮೀಟರ್ ತಗೊಂಡು ನೀವು ಚೆಕ್ ಮಾಡಿದ್ರೆ 2 ಆಂಪಿಯರ್ ಆಫ್ ಕರೆಂಟ್ ಇಲ್ಲಿ ಎಲ್ಲಿ ಚೆಕ್ ಮಾಡಿದ್ರೆ 2 ಆಂಪಿಯರ್ ಆಫ್ ಕರೆಂಟ್ ಇರುತ್ತೆ, ಅದು ಚೇಂಜ್ ಆಗಲ್ಲ. ಸೊ when it comes in terms of DC, the current everywhere in the circuit is same, it remains constant. 2 ಆಂಪಿಯರ್ ಅಂತ ಹೇಳಿದ್ರೆ ಅದು 2 ಆಂಪಿಯರ್ ಇರುತ್ತೆ ಪಕ್ಕ, ಎಲ್ಲ ಚೆಕ್ ಮಾಡಿದ್ರು ಅಷ್ಟೇ ಬರುತ್ತೆ. ಆದರೆ AC ಬಂದರೆ, ಆಲ್ಟರ್ನೇಟಿಂಗ್ ಕರೆಂಟ್ಗೆ ಬಂದರೆ, ಇಲ್ಲಿ AC ಇಲ್ಲಿ 2 ಆಂಪಿಯರ್ ಆಫ್ ಕರೆಂಟ್ ಮೂವ್ ಆಗ್ತಾ ಇದೆ ಅಂತ ನಾನು ಹೇಳಿದ್ರೆ ಆಕ್ಚುಲಿ ಎಲ್ಲಿ ಇದೆ ಅಂತ ಕರೆಕ್ಟ್ ಆಗಿ ಹೇಳಬೇಕು, ಪ್ರಿಸೈಸ್ ಆಗಿ ವಿಚ್ ಇನ್ಸ್ಟೆಂಟ್ ಆಫ್ ಟೈಮ್ ಅಲ್ಲಿ ನಾನು 2 ಆಂಪಿಯರ್ ಆಫ್ ಕರೆಂಟ್ ಇದೆ ಅಂತ ಹೇಳಬೇಕು. ಬಿಕಾಸ್ ಇಲ್ಲಿ ನಮ್ಮ ಗ್ರಾಫ್ಗೆ ಬರೆದರೆ ಯು ಕ್ಯಾನ್ ಕ್ಲಿಯರ್ಲಿ ಸಿ ಹಿಯರ್ ದ ಕರೆಂಟ್ ಈಸ್ ರೈಸಿಂಗ್, ಮೇಲೆ ಹೋಗ್ತಾ ಇದೆ, ರೈಸ್ ಆಗ್ತಾ ಇದೆ. ಇಟ್ ಹ್ಯಾಸ್ ರೀಚ್ ಅ ಸರ್ಟನ್ ಪೀಕ್ ವ್ಯಾಲ್ಯೂ, ಸರ್ಟನ್ ಹೈಯೆಸ್ಟ್ ಪೀಕ್
ಪೀಕ್ ವ್ಯಾಲ್ಯೂ ರೀಚ್ ಆಗಿದೆ ಆ್ಯಂಡ್ ದೆನ್ ಇಟ್ ಇಸ್ ಗ್ರ್ಯಾಜುಯಲಿ ಡಿಕ್ರೀಸಿಂಗ್. ಸೊ ಇಲ್ಲಿ ಕರೆಂಟ್ ಏನಾಗ್ತಾ ಇದೆ ಅಂತಂದ್ರೆ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಕರೆಂಟ್ ಇಸ್ ವೇರಿಯಿಂಗ್ ಅಟ್ ಎವ್ರಿ ಇನ್ಸ್ಟೆಂಟ್ ಆಫ್ ಟೈಮ್. ಮ್ಯಾಗ್ನಿಟ್ಯೂಡ್ ಆಫ್ ಕರೆಂಟ್ ವೇರಿ ಆಗ್ತಾ ಇದೆ ಎಲ್ಲ ಪಾಯಿಂಟ್ ಅಲ್ಲಿ. ಇಲ್ಲಿದ್ದ ಮ್ಯಾಗ್ನಿಟ್ಯೂಡ್ ಈ ಪಾಯಿಂಟ್ ಅಲ್ಲಿ ಇದ್ದ ಮ್ಯಾಗ್ನಿಟ್ಯೂಡ್ ಈ ಪಾಯಿಂಟ್ ಅಲ್ಲಿ ಇಲ್ಲ. ಸೊ ಇಲ್ಲಿದ್ದು ಯಾಕೆ ಇಲ್ಲ ಅಂದ್ರೆ ಇಲ್ಲಿಂದ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಆಯಿತು ಅಂಡ್ ದೆನ್ ಇಲ್ಲಿ ಬಂದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಈ ಪಾಯಿಂಟ್ ಅಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ ಮ್ಯಾಗ್ನಿಟ್ಯೂಡ್ ಅಂಡ್ ದೆನ್ ಅಗೇನ್ ಇಟ್ ಇಸ್ ಡಿಕ್ರೀಸಿಂಗ್. ಸೊ ನಾನೇನಾದರೂ ಎ ಸಿಯಲ್ಲಿ 2 ಆಂಪಿಯರ್ ಆಫ್ ಕರೆಂಟ್ ಈ ಸರ್ಕ್ಯೂಟ್ ಅಲ್ಲಿ ಮೂವ್ ಆಗ್ತಾ ಇದೆ ಅಂತ ಹೇಳಿದ್ರೆ ನಾನು ಎಕ್ಸಾಕ್ಟ್ ಆಗಿ ಪರ್ಟಿಕ್ಯುಲರ್ ಆಗಿ ಪ್ರಿಸೈಸ್ ಆಗಿ ಎಲ್ಲಿ ಮೂವ್ ಆಗ್ತಾ ಇದೆ ವಿಚ್ ಇನ್ಸ್ಟೆಂಟ್ ಆಫ್ ಟೈಮ್ ಅಂತ ಹೇಳಲೇಬೇಕು. ಬಿಕಾಸ್ ವಿತ್ ರೆಸ್ಪೆಕ್ಟ್ ಟು ಟೈಮೇ ನಾವು ಹೇಳಕ್ಕಾಗಲ್ಲ ಆಯ್ತಾ. ಟೈಮ್ನ ಬಿಟ್ಟು ನಾವು ಆಲ್ಟರ್ನೇಟಿಂಗ್ ಕರೆಂಟ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಗ್ತಿದೆಯಲ್ಲ. ಸೊ ದಿಸ್ ಇಸ್ ಹೌ ಯು ಶುಡ್ ನೋ, ದಿಸ್ ಇಸ್ ವಾಟ್ ಯು ಶುಡ್ ನೋ. ಸೊ ಡೆಫಿನಿಷನ್, ಆಲ್ಟರ್ನೇಟಿಂಗ್ ಕರೆಂಟ್ ಡೆಫಿನಿಷನ್ ಹೇಗೆ ಬರುತ್ತೆ ಅಂದರೆ ದ ಕರೆಂಟ್ ಆರ್ ವೋಲ್ಟೇಜ್ whose magnitude changes continuously. ನಮ್ಮ ಕರೆಂಟ್ ಅಲ್ಲಿ ಮ್ಯಾಗ್ನಿಟ್ಯೂಡ್ ಏನಾಗ್ತಾ ಇತ್ತು, ಚೇಂಜ್ ಆಗ್ತಾ ಇತ್ತು ಕಂಟಿನ್ಯೂಸ್ ಆಗಿ. ಐ ಟೋಲ್ಡ್ ಯು earlier itself the magnitude, the current here will have less magnitude when it is compared to here. So magnitude ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇದೆ. ಸೊ ಮ್ಯಾಗ್ನಿಟ್ಯೂಡ್ ಚೇಂಜ್ ಆಗ್ತಾ ಇದೆ and continuously with time. Yes, ಗ್ರಾಫ್ ಅಲ್ಲಿ with respect to time ತಗೊಂಡ್ರೆ ನಾವು and its direction reverses periodically. ನಾನು ಹೇಳ್ಕೊಟ್ಟೆ ಆಗಲೇ. ಸೊ ದ ಎಲೆಕ್ಟ್ರಾನ್ ವಿಲ್ ಗೋ ಟು ಅಂಡ್ ಫ್ರೋ ಆರ್ ಬ್ಯಾಕ್ ಅಂಡ್ ಫೋರ್ತ್ ಕ್ಲಾಕ್ವೈಸ್ ಆ್ಯಂಟಿ ಕ್ಲಾಕ್ವೈಸ್ ಈ ಥರ ಮೂವ್ ಆಗುತ್ತೆ ಅಂತ. ಸೊ ಇಟ್ ಈಸ್ ಮೂವಿಂಗ್, ಇಟ್ ಈಸ್ ಡೈರೆಕ್ಷನ್ ರಿವರ್ಸಸ್ ಪೀರಿಯಾಡಿಕಲ್ ಡೈರೆಕ್ಷನ್ ರಿವರ್ಸ್ ಆಗುತ್ತೆ and that particular type of current is called as alternating current and that particular voltage is called as alternating voltage. So current na badle alternating current na I is equal to Im sin omega t ಆಗುತ್ತೆ. ಅದೇ ವೋಲ್ಟೇಜ್ ಗೆ ಬರುತ್ತೆ V is equal to Vm sin omega t ಆಗುತ್ತೆ. ಸೊ ಈ I ಅಂದ್ರೆ ಇನ್ಸ್ಟಂಟೇನಿಯಸ್ ಕರೆಂಟ್. Im ಇನ್ಸ್ಟಂಟೇನಿಯಸ್ ಕರೆಂಟ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ ಅಟ್ ದಾಟ್ ಪರ್ಟಿಕ್ಯುಲರ್ ಇನ್ಸ್ಟೆಂಟ್ ಆಫ್ ಟೈಮ್ ಅಲ್ಲಿ ಇರುವಂತಹ ಕರೆಂಟ್ ನ ಇನ್ಸ್ಟಂಟೇನಿಯಸ್ ಕರೆಂಟ್ ಅಂತ ಕರಿತೀವಿ. ನಾವು ಡಿ ಸಿ ಅಲ್ಲಿ ಯಾವತ್ತೂ ಇನ್ಸ್ಟಂಟೇನಿಯಸ್ ಕರೆಂಟ್ ಅಂತ ಇಷ್ಟು ಪ್ರಿಸೈಸ್ ಆಗಿ ಈ ಲೆವೆಲ್ ಯೂಸ್ ಮಾಡಲ್ಲ. ಅಲ್ಲಿ ಯೂಸ್ ಮಾಡ್ತೀವಿ ಬಟ್ ಇಲ್ಲಿ ಮೋರ್ ಫ್ರೀಕ್ವೆಂಟ್ ಆಗಿ ನಾವು ಯೂಸ್ ಮಾಡ್ತೀವಿ ಇನ್ಸ್ಟಂಟೇನಿಯಸ್ ಕರೆಂಟ್ ನ. ನಮಗೆ ಇಲ್ಲಿ ತುಂಬಾ ಅವಶ್ಯಕತೆ ಇದೆ ಇನ್ಸ್ಟಂಟೇನಿಯಸ್ ಕರೆಂಟ್. ಬರೀ ಕರೆಂಟ್ ಬರಲ್ಲ ಇಲ್ಲಿ ನಮಗೆ, ಇನ್ಸ್ಟಂಟೇನಿಯಸ್ ಕರೆಂಟೇ ಬೇಕು ನಮಗೆ ಆಯ್ತಾ. ಆದರೆ ಡಿ ಸಿ ಅಲ್ಲಿ ನಾವು ಬರೀ ಕರೆಂಟ್ನ ಹೆಡ್ಕೊಂಡು ಹೇಳ್ಬೋದು ಬಟ್ ಇದೆಲ್ಲ ಆ ಥರ ಆಗಲ್ಲ ಎ ಸಿ ಅಲ್ಲಿ. ಸೊ ಈ ಐ ಅಂದರೆ ಇನ್ಸ್ಟಂಟೇನಿಯಸ್ ಕರೆಂಟ್, ಐ ಎಮ್ ಅಂದರೆ ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್ ಅಥವಾ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಆಫ್ ಕರೆಂಟ್. ಇಲ್ಲಿ ಮ್ಯಾಕ್ಸಿಮಮ್ ಕರೆಂಟ್ ಬಗ್ಗೆ ಹೇಳಿದೆ ನಾನು. ಸೊ ಇದು ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ಕರೆಂಟ್ ಅಂತ ಹೇಳಿದೆ. ಸೊ ಇದು ಐ ಎಮ್ ಅಂತ ಬರ್ತಾ ಇದೆ. ಸೊ ಆ ಐ ಎಮ್ ಪೀಕ್ ವ್ಯಾಲ್ಯೂ ಆಫ್ ಕರೆಂಟ್ ಆರ್ ಮ್ಯಾಕ್ಸಿಮಮ್ ಆಂಪ್ಲಿಟ್ಯೂಡ್ ಆಫ್ ಕರೆಂಟ್. ಸೈನ್, ಸೊ ನಾನು ಹೇಳಿದೆ ಆಗಲೇ ಸೈನ್ ಫಂಕ್ಷನ್ ಬರೀಬೇಕು, ಬರ್ದಿದ್ದೀವಿ ಅಂತ ಫಸ್ಟ್ ಸ್ಟಾರ್ಟಿಂಗ್ ಪಾಠ ಸ್ಟಾರ್ಟ್ ಮಾಡಿದಾಗ ಹೇಳಿದೆ. ಸೊ ದ ಕರೆಂಟ್ ದಟ್ ವೇರೀಸ್ ಲೈಕ್ ಅ ಸೈನ್ ಫಂಕ್ಷನ್ ವಿತ್ ಟೈಮ್ ಅಂತ. ಸೊ ಇಲ್ಲಿ ಸೈನ್ ಫಂಕ್ಷನ್ ಹೇಗೆ ವೇರಿ ಆಗುತ್ತೋ ಅದೇ ಥರ ಕರೆಂಟ್ ವೇರಿ ಆಗ್ತಾ ಹೋಗುತ್ತೆ. ಇದನ್ನೇ ನಾವು ಆಲ್ರೆಡಿ ಕರೆಂಟ್ ಅಂತ ಕರೆದಿದ್ದು ಆಗಿ. ಸೊ ಅದಕ್ಕೆ ನಮಗೆ ಸೈನ್ ಫಂಕ್ಷನ್ ಬೇಕು. ಸೈನ್ ಒಮೆಗಾ ಟಿ, ಒಮೆಗಾ ಅಂದರೆ ಆಂಗ್ಯುಲರ್ ಫ್ರೀಕ್ವೆನ್ಸಿ, ಟಿ ಅಂದರೆ ಟೈಮ್. ಅದೇ ವೋಲ್ಟೇಜ್ಗೆ ಬಂದರೆ ಸೊ ವಿ ಇಸ್ ಇನ್ಸ್ಟಂಟೇನಿಯಸ್ ವೋಲ್ಟೇಜ್, Vm is peak value of voltage or maximum amplitude of voltage. So sin omega t, omega is angular frequency, t is time. So ಇಲ್ಲಿ ಮ್ಯಾಥಮ್ಯಾಟಿಕ್ಸ್ ತುಂಬಾ ಬರುತ್ತೆ ಈ ಚಾಪ್ಟರ್ ಅಲ್ಲಿ. ಸೊ ಇದು ಈಕ್ವೇಷನ್ಸ್ ಕರೆಂಟ್ ಮತ್ತೆ ವೋಲ್ಟೇಜ್ ನ ರೆಪ್ರೆಸೆಂಟ್ ಮಾಡೋಕ್ಕೆ ನಾವು ಮ್ಯಾಥಮ್ಯಾಟಿಕ್ಸ್ ನ ಯೂಸ್ ಮಾಡ್ಕೊಂಡಿದ್ದೀವಿ. ಈ ಚಾಪ್ಟರ್ ಅಲ್ಲಿ ಬರೀ ಮ್ಯಾಥಮ್ಯಾಟಿಕ್ಸ್ ಜಾಸ್ತಿ. ಬಿಕಾಸ್ ಇದನ್ನ ಈ ಆಲ್ಟರ್ನೇಟಿಂಗ್ ಕರೆಂಟ್ ನ ಕಂಡುಹಿಡಿದಲ್ಲ ಅವರು ನಿಕೋಲಾ ಟೆಸ್ಲಾ ಅಂತ. ಸೊ ಅವರು ದಿ ಗ್ರೇಟ್ ಫಿಸಿಸಿಸ್ಟ್ ಆಫ್ ಆಲ್ ಟೈಮ್ ಅಂತ ಕರೀತಾರೆ. ದಿ ಮೋಸ್ಟ್ ಅಂಡರ್ ರೇಟೆಡ್ ಫಿಸಿಸಿಸ್ಟ್ ಅವರು. ಸೊ ಅವ್ರ ಬಗ್ಗೆ ತುಂಬ ಜಾಸ್ತಿ ಇರಬೇಕಿತ್ತು ನಮ್ಮ ಫಿಸಿಕ್ಸ್ ಟೆಕ್ಸ್ಟ್ ಬುಕ್ಸ್ ಅಲ್ಲಿ, ಬಟ್ ಜಾಸ್ತಿ ಇಲ್ಲ ಅವ್ರ ಬಗ್ಗೆ. ಓಕೆ, ಸೊ ಅವರು ಅಷ್ಟು ಬುದ್ಧಿವಂತರಾಗಿರ್ತಾರೆ, ಅಷ್ಟು ಮ್ಯಾಥ್ಸ್ ಅಷ್ಟು ತಲೆಯಲ್ಲಿರುತ್ತೆ ಅವರಿಗೆ. ಸೊ ಅಷ್ಟನ್ನು ಅವರು ಆಲ್ಟರ್ನೇಟಿಂಗ್ ಕರೆಂಟ್ ರಿಸರ್ಚ್ಗೋಸ್ಕರ ಹಾಕಿ ಈ ಎಕ್ಸ್ಪ್ರೆಷನ್ಸ್ಗಳನ್ನ ಕಂಡುಹಿಡಿದು ಬರೆದಿದ್ದಾರೆ. ಸೊ ಅದನ್ನು ನಾವು ಈ ಚಾಪ್ಟರ್ ಇನ್ನು ಮುಂದೆ ಬರುತ್ತೆ ಎಕ್ಸ್ಪ್ರೆಷನ್ಸ್ ಎಲ್ಲ, ಅದೆಲ್ಲ ಯೂಸ್ ಮಾಡ್ಕೊಂಡು ನಾವು ಡಿರೈವ್ ಮಾಡೋಣ, ಇಲ್ಲ ಮುಂದೆ ಬರುತ್ತೆ. ಸೊ
this is the definition of alternating current. The current or voltage whose magnitude changes continuously with time and its direction reverses periodically is called alternating current or voltage. Then how does our alternating current vary from direct current? Direct current ಗೂ alternating current ಗೂ ಏನು ಒಂಚೂರು ವ್ಯತ್ಯಾಸ, ಸ್ಲೈಟ್ ಡಿಫರೆನ್ಸ್ ಏನಿರ್ಬೋದು ಅಂತಂದ್ರೆ, ಸೊ ಡೆಫಿನಿಷನ್ ಗೆ ಬಂದ್ರೆ the current or voltage which does not change direction with time. So direct current ಅಲ್ಲಿ ಡೈರೆಕ್ಷನ್ ಚೇಂಜ್ ಆಗಲ್ಲ, ಡೈರೆಕ್ಷನ್ ಮಾತ್ರ ಅಲ್ಲ ಮ್ಯಾಗ್ನಿಟ್ಯೂಡ್ ಸಹ ಚೇಂಜ್ ಆಗಲ್ಲ. ಸೊ ಇಲ್ಲಿ ನೋಡಿ, ಇಲ್ಲಿ ಡೈರೆಕ್ಟ್ ಕರೆಂಟ್ ಅಲ್ಲಿ ಗ್ರಾಫ್ ಬರ್ದಿದ್ದೀನಿ, ಈ ಒಂದೇ ತರ ಯೂನಿಫಾರ್ಮ್ ಆಗಿ ಬಂದಿದೆ. ದಿಸ್ ಇಸ್ ಕಾನ್ಸ್ಟೆಂಟ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಇಲ್ಲಿ ಡೈರೆಕ್ಷನ್ ಚೇಂಜ್ ಆಗ್ತಾ ಇಲ್ಲ, ಸೊ ಡೈರೆಕ್ಷನ್ ಸೇಮ್ ಇದೆ. ಸೊ ಇದನ್ನ ನಾವು ಡೈರೆಕ್ಟ್ ಕರೆಂಟ್ ಅಂತ ಕರಿತೀವಿ. ನೀವು ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಓದ್ತೀರಾ, ಇದನ್ನ ತಿಳ್ಕೊಳ್ಳಿ. ಓಕೆ, ದಿಸ್ ಇಸ್ ಫಾರ್ ಎ ಜನರಲ್ ನಾಲೆಡ್ಜ್. ಸೊ ಕರೆಂಟ್ ಆರ್ ವೋಲ್ಟೇಜ್ ವಿಚ್ ಡಸ್ ನಾಟ್ ಚೇಂಜ್ ಇಟ್ಸ್ ಡೈರೆಕ್ಷನ್ ಆರ್ ಮ್ಯಾಗ್ನಿಟ್ಯೂಡ್ ವಿತ್ ಟೈಮ್ ಇಸ್ ಕಾಲ್ಡ್ ಆಸ್ ಡೈರೆಕ್ಟ್ ಕರೆಂಟ್. ಹಾಗಿದ್ರೆ ಈಗ ಕೆಲವು ಗ್ರಾಫ್ಗಳು ಈ ತರ ಬಂದಿರುತ್ತೆ, ಈ ತರ ಇರುತ್ತೆ ಕೆಲವು ಗ್ರಾಫ್ಗಳು. ಸೊ ಇದು ಎಸಿನ ಅಂತ ಕೇಳಿದ್ರೆ ನೋ ನೋ ನೋ, ದಿಸ್ ಇಸ್ ಈವನ್ ಡಿಸಿ. ಸೊ ಇಲ್ಲಿ ಕೆಳಗಡೆ ಬಂದಿಲ್ಲ ಇದೆ, ಸೊ ಇಟ್ ಇಸ್ ನಾಟ್ ವೇರಿಯಿಂಗ್. ಸೊ ಇಲ್ಲಿ ಇದು ಜಸ್ಟ್ ಹಿಂಗ್ ವೇರಿ ಆಗ್ತದೆ. ದಿಸ್ ಇಸ್ ಜಸ್ಟ್ ವೇರಿಯಬಲ್ ಡಿಸಿ. ಅರ್ಥ ಆಗ್ತಿದೆಯಾ? ದಿಸ್ ಇಸ್ ಜಸ್ಟ್ ವೇರಿಯಬಲ್ ಡಿಸಿ, ದಿಸ್ ಇಸ್ ನಾಟ್ ಎಸಿ. ಎಸಿ ಬರಬೇಕು ಅಂತಂದ್ರೆ ಸೊ ನಮಗೆ ಕೆಳಗಡೆ ಇರಲೇಬೇಕು. ಓಕೆ, ಸೊ ಗ್ರಾಫು ಅದು ಸೈನ್ ವೇವ್ ತರನೇ ಇರಬೇಕು. ಗ್ರಾಫ್ ನಮಗೆ ಸೈನ್ ವೇವ್ ತರ ಇಲ್ಲ, ಸೈನ್ ವೇವ್ ಆದರೆ ಮಾತ್ರ ನಮಗೆ ಆಲ್ಟರ್ನೇಟಿಂಗ್ ಕರೆಂಟ್ ಬರೋಕ್ಕೆ ಸಾಧ್ಯ, ಇಲ್ಲ ಅಂದರೆ ಸಾಧ್ಯ ಇಲ್ಲ. ಇದನ್ನ ನೆನಪಿಟ್ಕೊಳ್ಳಿ. ಓಕೆ, ಸೊ ಹೌ ದಿಸ್ ಡೈರೆಕ್ಟ್ ಕರೆಂಟ್ ವಾಸ್ ಇನ್ವೆಂಟೆಡ್? ಸೊ ಡೈರೆಕ್ಟ್ ಕರೆಂಟು ಮತ್ತೆ ಎ ಸಿ, ಆಲ್ಟರ್ನೇಟಿಂಗ್ ಕರೆಂಟ್ ಎ ಸಿ ವರ್ಸಸ್ ಡಿ ಸಿ, ಹೇಗೆ ಇವೆರಡನ್ನು ಇನ್ವೆಂಟ್ ಮಾಡಿದ್ರು ಅಂತ. ಸೊ ಫಸ್ಟ್ ಡಿ ಸಿ ಬರೋಣ. ಸೊ ಒನ್ ಮ್ಯಾಗ್ನೆಟಿಕ್ ಫೀಲ್ಡ್ ವಾಸ್ ಬ್ರಾಟ್ ನಿಯರ್ ಅ ಕಂಡಕ್ಟಿಂಗ್ ವೈರ್. ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ನ, ಇದೊಂದು ಮ್ಯಾಗ್ನೆಟ್ ಅಂತ ಅನ್ಕೊಳ್ಳಿ, ಈ ಮ್ಯಾಗ್ನೆಟ್ಸ್ ಅಂತ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ. ಇದನ್ನ ಒಂದು ಕಂಡಕ್ಟಿಂಗ್ ವೈರ್, ಅದನ್ನ ಕಂಡಕ್ಟಿಂಗ್ ವೈರ್ ಅಂತ ಅನ್ಕೊಳ್ಳೋಣ. ಇದಕ್ಕೆ ಹತ್ರ ತಗೊಂಡ್ಬಂದ್ರೆ ಸೊ electrons they started to move in one particular direction. When a magnetic field was brought near a conducting wire, the electrons were made to flow in one particular direction. So that constituted DC. So ಹಾಗೆ DC ಉಟ್ಕೊಂಡಿದ್ರು. ಸೊ ನೆಕ್ಸ್ಟ್ AC ನ ಹೇಗೆ ನಮ್ಮ ಟೆಸ್ಲಾ ಕಂಡುಹಿಡಿದ್ರು ಅಂತಂದ್ರೆ ಇಟ್ಸ್ ವೆರಿ ಸಿಂಪಲ್. ಸೊ when a rotating magnetic field was brought near a conducting wire, electrons they started to move in to and fro directions. ಸೊ ಹೇಗೆ ಅಂತ ಅಂದ್ರೆ, ಸೊ ಐ ಹೋಪ್ ನಿಮ್ಗೆಲ್ಲ ಸ್ಕೂಲಲ್ಲೆಲ್ಲ ಹೇಳ್ಕೊಟ್ಟಿರ್ತಾರೆ, ನಿಮ್ಮ ಲೋವರ್ ಕ್ಲಾಸಸ್ ಎಲ್ಲ ಕಲ್ತಿರ್ತೀರಾ. ಮ್ಯಾಗ್ನೆಟ್ಗೆ ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಅಂತ ಎರಡು ಪೋಲ್ ಇರುತ್ತೆ, ಗೊತ್ತಿರಬೇಕು ನಿಮಗೆ. ಸೊ ಇಲ್ಲಿ ನಾರ್ತ್ ಪೋಲ್ ಸೌತ್ ಪೋಲ್ ಇರುತ್ತೆ ಅಂತ ಅನ್ಕೊಳ್ಳಿ, ಇದನ್ನ ಮ್ಯಾಗ್ನೆಟ್ ಅಂತ ಅನ್ಕೊಳ್ಳೋಣ. ಸೊ ಇದು ಕಂಡಕ್ಟಿಂಗ್ ವೈರ್ ಅಂತ ಅನ್ಕೊಳ್ಳೋಣ. ಸೊ ಈ ನಾರ್ತ್ ಪೋಲ್ ಸೌತ್ ಪೋಲ್ ಇದ್ದಾಗ ಎಲೆಕ್ಟ್ರಾನ್ಸ್ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಹೋಗ್ತಿತ್ತು ಅಂತ ನಾನು ನಿಮಗೆ ಆಗಲೇ ಹೇಳಿದೆ. ಸೊ ಈಗ ಇದು ರೊಟೇಟಿಂಗ್ ಮ್ಯಾಗ್ನೆಟ್ ಆದರೆ, ರೊಟೇಟಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ನ ನಾವು ಡೆವಲಪ್ ಮಾಡಿದ್ರೆ ಅಂದರೆ, ಜಸ್ಟ್ ಇಮ್ಯಾಜಿನ್ ದಟ್ ದಿಸ್ ಮ್ಯಾಗ್ನೆಟ್ ಇಸ್ ರೊಟೇಟಿಂಗ್ ಲೈಕ್ ದಿಸ್, ಹಿಂಗೆ ರೊಟೇಟ್ ಆಗ್ತದೆ ಅಂತ ಅನ್ಕೊಳ್ಳಿ. ಸೊ ರೊಟೇಟ್ ಆಗ್ತಿದ್ದಾಗ ಇದು ನಾರ್ತ್ ಇದು ಸೌತ್ ಇತ್ತು ಅಂತ ಅನ್ಕೊಳ್ಳೋಣ. ಸೊ ಸೌತ್ ಪೋಲ್ ಈ ಕಡೆ ಇದ್ದಾಗ ಎಲೆಕ್ಟ್ರಾನ್ಸ್ ದೇ ವರ್ ಫ್ಲೋಯಿಂಗ್ ಇನ್ ದಿಸ್ ಡೈರೆಕ್ಷನ್. ಅದೇ ರಿಂಗ್ ರೊಟೇಟ್ ಆದಾಗ ಸೌತ್ ಇದ್ದಿದ್ದು ನಾರ್ತ್ ಆಯಿತು, ನಾರ್ತ್ ಇದ್ದಿದ್ದು ಸೌತ್ ಆಯಿತು. ಈಗ ಇಲ್ಲಿ ನಾರ್ತ್ ಬಂದ್ಬಿಡ್ತು. ಸೊ ಈಗ ಎಲೆಕ್ಟ್ರಾನ್ಸ್ ಹೀಗೆ ಮೂವ್ ಆಗ್ತಿತ್ತಲ್ಲ, ಹೀಗೆ ಮೂವ್ ಆಗಲ್ಲ, ಈಗ ಈಗ ಉಲ್ಟಾ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ. ಸೊ ದಟ್ಸ್ ಹೌ ದಿಸ್ ಎ ಸಿ ವಾಸ್ ಇನ್ವೆಂಟೆಡ್. ಸೊ ಹಿಂಗೆ ಎ ಸಿನ ಇನ್ವೆಂಟ್ ಮಾಡಿದ್ದು. ಅರ್ಥ ಆಗ್ತದಲ್ಲ? when a rotating magnetic field was brought near a conducting wire, the electrons they got confused. one direction ಹೋಗ್ತಿದ್ದ electrons ಕನ್ಫ್ಯೂಸ್ ಆಗೋಯ್ತು. ಓಕೆ, ಸೊ ಆಗ ಹೋಗಿದ್ದ ದಾರಿಯಲ್ಲಿ ವಾಪಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಟು ಆ್ಯಂಡ್ ಫ್ರೋ, ಬ್ಯಾಕ್ ಆ್ಯಂಡ್ ಫೋರ್ತ್, ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಎಲೆಕ್ಟ್ರಾನ್ಸ್ಗಳು ಮೂವ್ ಆಗೋದನ್ನು ನಾವು ಕಾಣ್ತೀವಿ. ಸೊ ಹೀಗೆ ಈ ಎ ಸಿ ಇನ್ವೆಂಟ್ ಮಾಡಿದ್ದು. ಸೊ ದೆನ್ ಮೇಜರ್ ಡಿಫ್ರೆನ್ಸಸ್ ಏನು ಎ ಸಿಗೂ ಡಿ ಸಿಗೂ ಅಂತ ಅಂದರೆ, ಸೊ ಇದರಲ್ಲಿ ಎ ಸಿಯಲ್ಲಿ ಡೈರೆಕ್ಷನ್ ಚೇಂಜ್ ಆಗುತ್ತೆ, ಡಿ ಸಿಯಲ್ಲಿ ಡೈರೆಕ್ಷನ್ ಚೇಂಜ್ ಆಗಲ್ಲ. ದೆನ್ ಎ ಸಿಯಲ್ಲಿ ಮ್ಯಾಗ್ನಿಟ್ಯೂಡ್ ವೇರಿ ಆಗುತ್ತೆ, ಡಿ ಸಿಯಲ್ಲಿ ಮ್ಯಾಗ್ನಿಟ್ಯೂಡ್ ವೇರಿ ಆಗಲ್ಲ. ಅರ್ಥ ಆಗ್ತಿದೆಲ್ಲ? ಇದೆಲ್ಲ ನಾನು ಡಿಫ್ರೆನ್ಸ್ ಹೇಳ್ಕೊಟ್ಟೆ ಇಲ್ಲಿ.
ದೆನ್ ಡಿ ಸಿದು ಮೇನ್ ಅಡ್ವಾಂಟೇಜ್ ಏನು ಅಂದರೆ ಇಟ್ ಕ್ಯಾನ್ ಬಿ ಸ್ಟೋರ್ಡ್ ಇನ್ ಬ್ಯಾಟ್ರೀಸ್. ಆದರೆ ಎ ಸಿನ ಸ್ಟೋರ್ ಮಾಡೋಕ್ಕೆ ಆಗಲ್ಲ. ಎ ಸಿನ ನಾವು ಬ್ಯಾಟ್ರೀಸಲ್ಲಿ ಸ್ಟೋರ್ ಮಾಡೋಕ್ಕಾಗಲ್ಲ, ಓನ್ಲಿ ಡಿ ಸಿ ಮಾತ್ರ ಸ್ಟೋರ್ ಮಾಡ್ಬೋದು. ಸೊ ಈ ಥರ ಡಿಫ್ರೆನ್ಸಸ್ ಇದೆ ಎ ಸಿ ಮತ್ತು ಡಿ ಸಿ, ದೇ ಆರ್ ಡಿಫ್ರೆಂಟ್ ಫ್ರಮ್ ಈಚ್ ಅದರ್. ಸೊ ಇದನ್ನು ನಿಮಗೆ ತಿಳ್ಕೊಂಡಿರ್ಬೇಕು, ಗೊತ್ತಿರಬೇಕು ನಿಮಗೆ. ದೀಸ್ ಆರ್ ದಿ ಬೇಸಿಕ್ ಥಿಂಗ್ಸ್ ದಟ್ ಯು ಶುಡ್ ನೋ ಇನ್ ದಿಸ್ ಚಾಪ್ಟರ್.